ಮುಂದಿನ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಮುನ್ಸೂಚನೆ ಇದೆ. ಯಾಕಂದರೆ ಎಲ್ಲ ನಾವು ರೈತರು ಬಂದ ಸಮಾಧಾನ ಎಲ್ಲರಿಗೂ ನಾವು ಒಂದು ಸ್ಪಂದಿಸೋದಂದ್ರೆ ಜಾತ್ಯತೀತ ಜನತಾದಳ ಪಕ್ಷ. ಅದಕ್ಕಿಂತ ಎಲ್ಲರಿಗೂ ಒಂದು ಆಪೋಸಿಟ್ ಪಕ್ಷದವರಿಗೆ ಎಲ್ಲರಿಗೂ ಒಂದು ಮುನ್ಸೂಚನೆಯಾಗಿ ನಾವೊಂದು ಇದ್ರ ಬೆಂಗಳೂರು ನಗರಲ್ಲಿ ನಮಗೆ ಕಾಣ್ತಾ ಇದೆ. ಈಗ ಎಷ್ಟೋ ಬೆಂಗಳೂರು ನಮ್ಮ ಅಭಿವೃದ್ಧಿ ಆಗಿರ್ಬೋದು, ಮೆಟ್ರೋ ಇರ್ಬೋದು, ಪ್ರತಿಯೊಂದು ಸುಮಾರು ಅಭಿವೃದ್ಧಿ ಕಾರ್ಯಕ್ರಮ ಅದು ನಮ್ಮ ಕುಮಾರಣ್ಣದ್ದು ಕೊಡುಗೆ. ಅದಕ್ಕಾಗಿ ಎಲ್ಲ ಒಂದು ಜನಸಾಗರ ಒಂದು ಬಂದಿದೆ. ಅದು ಎಲ್ಲ ಕಾರ್ಯಕ್ರಮ ಇದು ಯಶಸ್ವಿ ಆಗಿದೆ. ಅದರಲ್ಲೂ ನಮ್ಮ 72 ದಾಸಹಳ್ಳಿ ವಾರ್ಡ್ ಬಸ್ಸಿಂದ 6 ಬಸ್ಸು ಬಂದಿದ್ದು ಇಲ್ಲೇ ನೋಡಿ ಅವ್ರಿಗೆ ಹೇಳಿ ವಾಪಸ್ ಈಗ ಇಲ್ಲಿ ನೋಡ್ಕೊಬಿಟ್ಟು ಅವ್ರಿಗೆ ತೋರಿಸಿ ಬಿಡಿ, ಅವ್ರಿಗೆ ಗೊತ್ತಾಗತ್ತೆ ಈಗ ಎಲ್ಲಿದೆ ಜನ. ಮೈತ್ರಿ ಹೊಂದಾಣಿಕೆ ಆದಮೇಲೆ ಸಕ್ರಿಯವಾಗಿ ಸಂಘಟನೆ ಆಗ್ತಾ ಇಲ್ಲ JDS ಅನ್ನೋದೊಂದಿತ್ತು. ಇವತ್ತು ನೋಡಿದ್ರೆ ಸಮಾವೇಶ ಈ ಜನಸಾಗರ ಬರ್ತಾ ಇರೋದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಆ ಶಕ್ತಿ ಪ್ರದರ್ಶನ ಯಾವುದಂತಲ್ಲ, ನಮ್ಮದು ದಳ ಇದೆಯೋ ನಮ್ಮದು ಇದು ಮಾಡ್ಕೊಂಬರ್ತಿದ್ವಿ. ಅವ್ರ ಶಕ್ತಿ ಮೈತ್ರಿ ಇದ್ದು ಅದು ಹೈಕಮಾಂಡ್ ಬಿಟ್ಟಿದ್ದು ನಮ್ಮದಲ್ಲ. ಜನ ತಮ್ಮ ತಲೆಮಟ್ಟಾಗಿದ್ದೀವಿ. ಇಲ್ಲಿ ಜಾತ್ಯತೀತ ಜನತಾ ನಮ್ಮ ಪಕ್ಷದ ತಲೆಮಟ್ಟಾಗಿದ್ದೀವಿ. ನಾವೇನು ಇದರಿಂದ ಬಂದಿಲ್ಲ. ಹೌದು, ನಾವು ದಾಸಹಳ್ಳಿ ವಾರ್ಡ್ 72 72. ದಾಸಹಳ್ಳಿ ವಿಭಾಗದಿಂದ ಎಷ್ಟು ಜನ ಬಂದಿದ್ದೀರಾ? ನಮ್ಮ ದಾಸಹಳ್ಳಿ ವಾರ್ಡ್ ಟೋಟಲ್ 25,000-30,000 ಜನ ಬಂದಿದ್ದೀವಿ. ಅದು ಹೈಕಮಾಂಡ್ ತೀರ್ಮಾನ. ಅದು ಅವರು ಅಣ್ಣರಿತ್ತು. ಅದು ಅವ್ರ ಲೆಕ್ಕ. ನಮ್ಮ ತಲೆಮಟ್ಟ ಪಕ್ಷ ಮಾಡ್ತಿದ್ವಿ. ನಮ್ಗೇನು ಇದು ಕೊಟ್ಟಿದ್ದಾರೋ ಆಗ ಇಮ್ಮರೆ ಅದನ್ನು ನಮ್ಮ ಸಾಧನೆ ಮಾಡಿದ್ವಿ ಅಷ್ಟೇ. ನಮಗೇನು ಜನ ಆಗಿದ್ದು ಕಾರ್ಯಕ್ರಮದ ಒಗ್ಗಟ್ಟಿದ್ದಲ್ಲ ಹಿಡಿದು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಬಲರಾಮ್ ವಾರ್ಡ್ ಅಧ್ಯಕ್ಷರು. ಏನಿವತ್ತು ಐಕ್ಯತಾ ಸಮಾವೇಶ ಇದೆ. JDS ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆಲ್ಲ JDS ಕಾರ್ಯಕರ್ತರು ಬದ್ಧರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ತಾವು ಕೂಡ ನೋಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರು. ಹಾಗಾಗಿ ನಮ್ಮ ದಾಸರಳ್ಳಿ ವಾರ್ಡ್ 72ನೇ ವಾರ್ಡ್ನ ಅಭ್ಯರ್ಥಿಯಾದಂಥ ಬಲರಾಮ್ನವರು ಸುಮಾರು ನಮ್ಮ ವಾರ್ಡಿನಿಂದ 10,000 ಜನ ಮೇಲೆ, ಕ್ಷೇತ್ರ ವ್ಯಾಪ್ತಿ 25,000ರಿಂದ 30,000 ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. JDSಗೆ ಅತಿ ಹೆಚ್ಚು ಬೆಂಬಲವಾಗಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದಿನ ಚುನಾವಣೆ ನಾವು ಎದುರಿಸಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ಮುಂದಿನ ಅಭ್ಯರ್ಥಿ ಬಲರಾಮ್ ಅವರು. ನನ್ನ ಹೆಸರು ರಾಜು ಸೇರ್, ದಾಸರಳ್ಳಿ SC ಘಟಕದ ಅಧ್ಯಕ್ಷ.